ಸೋಂಕು ಹಲವು ಜನರನ್ನು ಆರ್ಥಿಕ ಸಮಸ್ಯೆಯಾಗಿಯೂ ಕಾಡುತ್ತಿದೆ. ಸೋಂಕಿಗೆ ಒಳಪಟ್ಟು ಖಾಸಗಿ ಆಸ್ಪತ್ರೆಗಳಿಗೆ ಮೊರೆ ಹೋದವರಿಗೆ ತೀವ್ರ ಪ್ರಮಾಣದ ಹಣಕಾಸಿನ ಸಮಸ್ಯೆ ಉಂಟಾಗುತ್ತಿದೆ. ಅದೇ ರೀತಿ ಶಿರಸಿ ಕಸ್ತೂರ್ಬಾ ನಗರದ ವ್ಯಕ್ತಿಯೊಬ್ಬರು ಸೋಂಕಿನಿಂದ ಗುಣಮುಖರಾದರೂ ಆಸ್ಪತ್ರೆಯ ಬಿಲ್ ಕಟ್ಟಲಾಗದೆ ಸಹಾಯಕ್ಕಾಗಿ ಸಾರ್ವಜನಿಕರ ಮೊರೆ ಹೋಗಿದ್ದಾರೆ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ 15 ದಿನಗಳಿಂದ ಕಸ್ತೂರ್ಬಾ ನಗರದ ಕರಿಮುಲ್ಲಾ ಬೋಗುಳಿ ಎನ್ನುವವರು ಕೊರೋನಾ ಸೋಂಕಿಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೋಂಕಿನಿಂದ ವ್ಯಕ್ತಿ ಈಗ ಗುಣಮುಖರಾಗಿದ್ದು ಅಂದಾಜು 4 ಲಕ್ಷ ರೂಪಾಯಿ ಆಸ್ಪತ್ರೆಯ ಬಿಲ್ ಆಗಲಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆರ್ಥಿಕ ಬಲಕ್ಕಾಗಿ ಕುಟುಂಬಸ್ಥರು ಈಗ ದಾನಿಗಳ ಸಹಾಯವನ್ನು ಬಯಸಿದ್ದಾರೆ. ಇನ್ನು ಸೋಂಕಿಗೆ ಒಳಗಾಗಿದ್ದ ವ್ಯಕ್ತಿ ಗಾವಡಿ ಕೆಲಸ ಮಾಡಿಕೊಂಡಿದ್ದು 3 ಮಕ್ಕಳು ಪತ್ನಿಯೊಂದಿಗೆ ಚಿಕ್ಕ ಮನೆಯಲ್ಲಿ ವಾಸವಿದ್ದರು. ಆರ್ಥಿಕವಾಗಿ ಸಬಲತೆ ಇಲ್ಲದ ಅವರು ಆಸ್ಪತ್ರೆಯ ಬಿಲ್ ಕೇಳಿ ಏನೂ ಮಾಡದ ಸ್ಥಿತಿಗೆ ಬಂದಿದ್ದು ದಾನಿಗಳ ನೆರವು ಸಿಕ್ಕಲ್ಲಿ ಅನುಕೂಲ ಆಗುತ್ತದೆ ಎಂದು ಸಂಬಂಧಿಕರು ತಿಳಿಸಿದ್ದಾರೆ. ನಮ್ಮ ಭಾವನ ಹೆಸರು ಕಲಿಮುಲ್ಲಾ ಬೋಗುಳಿ ಅಂತ. ಕೋವಿಡ್ ಒಳಗೆ ಆರಾಮಿಲ್ಲಾಗಿತ್ತು. ಅವರಿಗೆ ಒಂದು 15 ದಿವಸ ಆಯಿತು ಅಡ್ಮಿಟ್ ಮಾಡಿ. ಅವರಿಗೆ ಖರ್ಚು 3 ರಿಂದ 4 ಲಕ್ಷ ರೂಪಾಯಿ ಖರ್ಚಾಗ್ತಾ ಉಂಟು. ನಮ್ಮ ಹತ್ರ ಅಷ್ಟು ಅಮೌಂಟು ಇಲ್ಲ, ನಾವು ಬಡವರು. ಅವರು ಇಲ್ಲಿ ಬಂದು 8 ವರ್ಷ ಆಯಿತು. ದುಡಿಯೋದು ತಿನ್ನೋದು, ಗೌಂಡಿ ಕೆಲಸ ಮಾಡ್ತಾರೆ. ಅವ್ರ ಜೊತೆ ಹೆಂಡತಿ, ಅವರಿಗೆ 3 ಮಕ್ಕಳು, ಹೆಣ್ಮಕ್ಳು. ಈಗ ಅವರು ಖರ್ಚು 3 ರಿಂದ 4 ಲಕ್ಷ ರೂಪಾಯಿ ಅಂತ ಇದ್ದಾರೆ. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, 1 ರೂಪಾಯಿನೂ ಇಲ್ಲ. ಈಗ ನೀವೆಲ್ಲ ಸ್ವಲ್ಪ ಹೆಲ್ಪ್ ಮಾಡಬೇಕು ನಮಗೆ. ದಾನಿಗಳು ಸಹಾಯ ಮಾಡುವುದಿದ್ದಲ್ಲಿ ವ್ಯಕ್ತಿಯ ತಾಯಿಯ ಬ್ಯಾಂಕ್ ಅಕೌಂಟ್ ಖಾತೆಗೆ ಹಣ ವರ್ಗಾಯಿಸಬಹುದು ಎಂದು ತಿಳಿಸಿದ್ದು, ಮಾಹಿತಿ ಅಗತ್ಯವಿದ್ದಲ್ಲಿ ಅಥವಾ ಫೋನ್ ಪೇ, ಗೂಗಲ್ ಪೇ ಮಾಡುವುದಿದ್ದಲ್ಲಿ ಮುಬಾರಕ್ ಎನ್ನುವವರನ್ನು ಸಂಪರ್ಕಿಸಲು ತಿಳಿಸಲಾಗಿದೆ. ಅಂತೆಯೇ ದಾನಿಗಳು ಅಕೌಂಟ್ ನಂಬರ್ಗೆ ಹಣವನ್ನು ವರ್ಗಾಯಿಸಬಹುದಾಗಿದೆ.